ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ. ರುಚಿಗಳು ಸೇರಿದರೆ ಅಭಿರುಚಿ ಇದೆ. ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ? ನಾವಿದೀವಿ ಇವತ್ತು ನಾರ್ತ್ ಕ್ಯಾರೋಲಿನಾದಲ್ಲಿ ಬ್ಯಾಂಗ್ಳೂರ್ ಕೆಫೆ ಎಕ್ಸ್ಪ್ರೆಸ್ ಪೂಜಾಸ್ ಕಿಚನ್. ಪೂಜಾ ನನ್ನ ನೆಚ್ಚಿನ ಸ್ನೇಹಿತೆ. ಕೇರಿನಲ್ಲಿ ಸುಮಾರು ವರ್ಷ ನಾವಿಬ್ರು ಒಡನಾಟನ ಇಟ್ಕೊಂಡಿದ್ವಿ. ಸೊ ಅವರು ಕೇಟರಿಂಗ್ ಅಲ್ಲಂತೂ ಕೇಳಲೇಬೇಡಿ, ಅವ್ರನ್ನಂತೂ ಎಲ್ರು ಇಷ್ಟಪಟ್ಬಿಟ್ಟು ಅವ್ರ ಹತ್ರ ಸರ್ವಿಸಸ್ ನ ತಗೋತಾರೆ. ಇವೆಂಟ್ಸ್ ಆಗಿರಬಹುದು, ಅವರ ಫುಡ್ ಕಾರ್ಟ್ ಅಂತೂ ತುಂಬಾನೇ ಫೇಮಸ್ ಇಲ್ಲಿ ಇನ್ ಅಂಡ್ ಅರೌಂಡ್. ದೋಸಾಗಂತೂ ಎಕ್ಸ್ಪರ್ಟ್ ಪೂಜಾ. ಜೊತೆಗೆ ಗೋಬಿ ಮಂಚೂರಿ ಎಂದು ಬಾಬಾ ಬಾಯಲ್ಲೇ ನೀರ್ ಬರುತ್ತೆ ರೀ. ಸೊ ನಾನೀಗ ಟೇಸ್ಟ್ ಮಾಡಿದೆ ಗೋಬಿ ಮಂಚೂರಿನ. ಈಗ ನೆಕ್ಸ್ಟ್ ದೋಸಾ ಬರತ್ತೆ. ಬೆಣ್ಣೆ ಅಂತ ಕರಗೋ ನಮ್ಮ ಪೂಜಾ ಅವ್ರನ್ನ ಮಾತನಾಡ್ಸೋಣ. ಅವರಿಂದ ಈ ಫುಡ್ ಕಾರ್ಟ್ ಜರ್ನಿನ ತಿಳ್ಕೊಳ್ಳೋಣ. ಬನ್ನಿ ಹಾಗಾದ್ರೆ ಮಾತಾಡ್ಸೋಣ ಪೂಜಾನ. ನಮಸ್ಕಾರ ಪೂಜಾ. ನಮಸ್ಕಾರ ಅಶ್ವಿನಿ, ಹೇಗಿದ್ದೀರಾ? ಆರಾಮು, ಹೇಗಿದ್ದೀರಾ? ಸೂಪರ್. ಆಫ್ಟರ್ ಅ ಲಾಂಗ್ ಟೈಮ್ ಭೇಟಿ ಮಾಡ್ತಾ ಇದೀವಿ. ಹೌದು. ಅದು ನಮ್ಮ ನೆಚ್ಚಿನ ಸ್ನೇಹಿತೆ ಪೂಜಾ ಅವರು ಬ್ಯಾಂಗ್ಳೂರ್ ಕೆಫೆ ಎಕ್ಸ್ಪ್ರೆಸ್ ಅಲ್ಲಿ ಕಾಣಿಸ್ಕೋತಾ ಇರೋದು ನಮ್ಗದು ಸಖತ್ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ತುಂಬಾ ಖುಷಿ ಆಯ್ತು. ಮಿಸ್ ಮಾಡಕ್ ಆಗತ್ತಾ ಪೂಜಾನ ಒಂದು ಕೈ ರುಚಿನ? ರೈಟ್ ಪೂಜಾ, ಮತ್ತೆ ಯಾವಾಗ ಶುರುವಾಯ್ತು ಇದು ಫುಡ್ ಕಾರ್ಟ್? ಇದು ಶುರು ಆಗಿದ್ದು ಮೇ ನಲ್ಲಿ. ಇದು ತುಂಬಾ ದಿವಸದಿಂದ ನಮಗೆ ಒಂದು ಓಪನ್ ಮಾಡ್ಬೇಕು ಅಂತ ಸ್ವಲ್ಪ ಫ್ರೆಂಡ್ಸ್ ಇದರಿಂದ ಮೋಟಿವೇಶನ್ ಸಿಕ್ತು. ಬಂದು ನಮ್ಮ ಹತ್ರ ಮನೇಲೆಲ್ಲ ಟೇಸ್ಟ್ ಮಾಡಿದಾಗ ಸೊ ವೈ ನಾಟ್, ಯಾಕೆ ಮಾಡಬಾರ್ದು ಅಂತ. ಸೊ ನಮಿಗೂ ಇದೊಂದು ನಮ್ಮ ಬ್ಯಾಂಗ್ಳೂರ್ ಫ್ಲೇವರ್ಸ್ ಇದನ್ನೆಲ್ಲ ಜನಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ. ಸೊ ಅಂತ ತುಂಬಾ ಜನಕ್ಕೆ ಅಥೆಂಟಿಕ್ ಫ್ಲೇವರ್ಸ್ ಮರ್ತೇ ಹೋಗಿದೆ. ಎಕ್ಸಾಕ್ಟ್ಲಿ. ಸೊ ಅದನ್ನ ನಾವು ಮತ್ತೆ ರೀಕ್ಯಾಪ್ ಮಾಡ್ಬೇಕು ಸೊ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಒಳ್ಳೆ ರೆಸ್ಪಾನ್ಸ್ ಇದೆ, ಸಪೋರ್ಟ್ ಇದೆ. ಸೊ ಏನ್ ಸಿಗ್ನೇಚರ್ ಡಿಶ್ ಪೂಜಾದಿಂದ? ಬೆಣ್ಣೆ ದೋಸೆ, ಗೋಬಿ ಮಂಚೂರಿ, ನಮ್ಮ ಬೆಂಗಳೂರು ಸ್ಟೈಲ್ ದೊನ್ನೆ ಬಿರಿಯಾನಿ. ಸೊ ಎಲ್ಲ ಇಷ್ಟಪಡ್ತಾರೆ. ಮಕ್ಳಿಂದಾನು ತುಂಬಾ ಖುಷಿ ಪಟ್ಟು ತಿಂತಾರೆ. ಸೊ ಖುಷಿ ಆಗುತ್ತೆ. ಸೊ ಚಾಲೆಂಜಸ್ ಏನಾರು? ಚಾಲೆಂಜಸ್ ಏನಿಲ್ಲ, ವೆದರ್ ಚಾಲೆಂಜ್. ಸೊ ವಿಂಟರ್ ಪಾಸ್ ಆಗದೆ ಅದೇ ಒಂದು ಚಾಲೆಂಜ್. ಸೊ ಸಮ್ಮರ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಸಮ್ಮರ್ ಅಲ್ಲಿ ಚೆನ್ನಾಗಿ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಸಮ್ಮರ್ ಅಲ್ಲಿ. ಸೊ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ? ಚೆನ್ನಾಗಿದೆ. ಸೊ ನಿಮ್ ಪೂಜಾಸ್ ಕಿಚನ್ ಗೆ ಬರ್ಬೇಕು ಅಂದ್ರೆ ಏನ್ ಸ್ಪೆಷಾಲಿಟಿ ಅಂತೀರಿ? ಸ್ಪೆಷಾಲಿಟಿ ಒಳ್ಳೆ ಫ್ಲೇವರ್ ಸಿಗುತ್ತೆ. ವಾವ್. ಯಾವುದೇ ಟೇಸ್ಟ್ ಮೇಕರ್ಸ್ ಇರಲ್ಲ, ಫುಡ್ ಕಲರ್ಸ್ ಇರಲ್ಲ, ಪ್ರಿಸರ್ವೇಟಿವ್ಸ್ ಇರಲ್ಲ. ಎಲ್ಲ ನ್ಯಾಚುರಲ್ ಮತ್ತೆ ಫ್ರೆಶ್. ನಮ್ಮ ಮೋಟಿವೇ ಅದು. ಅಂಡ್ ಕಸ್ಟಮೈಸ್ ಕೂಡ ಮಾಡ್ತೀರಾ ಅಂತ? ಕಸ್ಟಮೈಸ್ ಮಾಡ್ತೀವಿ. ಕೇಟರಿಂಗ್ ಎಲ್ಲ ಕಸ್ಟಮೈಸೇಷನ್ ಇರುತ್ತೆ. ಸೊ ದೊಡ್ಡ ದೊಡ್ಡ ಇವೆಂಟ್ಸ್ ಮಾಡ್ತೀವಿ. ಮತ್ತೆ ಲೈವ್ ಸ್ಟೇಷನ್ಸ್ ಮಾಡ್ತೀವಿ. ಲೈವ್ ಸ್ಟೇಷನ್ಸ್ ಕೂಡ ಮಾಡುವಂತ ಪೂಜಾ ಅವರಿಗೆ ಒಂದ್ ಸಲ್ಯೂಟ್ ಹೇಳ್ತೀನಿ. ಬಿಕಾಸ್ ನಾನ್ ಪೂಜಾ ಅವರ ಡಿಶಸ್ ನ ಟೇಸ್ಟ್ ಮಾಡಿದೀನಿ ಮುಂಚೆನೆ. ಬಟ್ ಈಗ ಪ್ರೆಸೆಂಟ್ ನಾನ್ ಟೇಸ್ಟ್ ಮಾಡ್ತಿರೋದು ಸೂಪರ್ ಅನುಭವನ ಕೊಟ್ಟಿದೆ. ಸೊ ನಮ್ಮ ಅಟ್ಲಾಂಟದ ಕನ್ನಡಿಗರಾಗ್ಲಿ ಯಾರೇ ಎಲ್ಲಿಂದ ಟ್ರಾವೆಲ್ ಮಾಡಿದ್ರು ಕೂಡ ಪ್ಲೀಸ್ ಬ್ಯಾಂಗ್ಳೂರ್ ಕೆಫೆ ಎಕ್ಸ್ಪ್ರೆಸ್ ಗೆ ವಿಸಿಟ್ ಮಾಡಿ, ಪೂಜಾಗೆ ಸಪೋರ್ಟ್ ಮಾಡಿ, ಮಿಸ್ ಮಾಡಬೇಡಿ. ನಮ್ಮ ಬೆಂಗಳೂರಿನ ದೋಸೆನ ನೀವು ತಿನ್ಬೇಕು ಅಂತಂದ್ರೆ ಈ ಕಾರ್ಟಿಗೆ ಎಷ್ಟೊತ್ತೇ ಆದ್ರೂ ಅಂದ್ರೆ ಕಸ್ಟಮರ್ಸ್ ಕ್ಯೂ ನಿಂತಿರ್ತಾರೆ. ಬಟ್ ಇವತ್ತು ನಮ್ಗಾಗಿ ನನ್ನ ಸ್ನೇಹಿತೆ ನಮ್ಗಾಗಿ ಫ್ರೀ ಮಾಡ್ಕೊಟ್ಟು ಇವತ್ತು ನಮ್ಮೊಟ್ಟಿಗೆ ಮಾತಾಡ್ತಾ ಇದಾರೆ. ಪೂಜಾ, ಎಷ್ಟು ಖುಷಿ ಆಗತ್ತಾ ಇದು? ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಇದು ಒಂಥರ ಇಟ್ಸ್ ಲೈಕ್ ಎ ಡ್ರೀಮ್. ವಾವ್. ಮಾಡ್ಬೇಕು ಅನ್ನೋದು ಒಂದು ಡ್ರೀಮ್ ಕಮ್ ಟ್ರೂ ತರ. ಸೊ ತುಂಬಾ ಎಫರ್ಟ್ಸ್ ಇದೆ ಇದ್ರ ಹಿಂದೆ, ತುಂಬಾ ಎಫರ್ಟ್ಸ್ ಇದೆ. ಒಂದು ಲೋಗೋ ಕ್ರಿಯೇಟ್ ಮಾಡೋದಿರ್ಲಿ, ರೈಟ್. ಸೊ ಒಂದು ಕಸ್ಟಮ್ ಬಿಲ್ಟ್ ಮಾಡ್ಸೋದಿರ್ಲಿ, ಸೊ ಎಲ್ಲ ಒಂದು ಸೆಟಪ್ ಮಾಡೋದಿರ್ಲಿ. ಸೊ ಲಾಟ್ ಆಫ್. ಸೊ ನಿಮ್ಗೆ ಸಪೋರ್ಟ್ ಲೈಕ್ ಎಲ್ಲ ಇದೆ, ತುಂಬಾ ಫ್ಯಾಮಿಲಿ ಸಪೋರ್ಟ್ ಇದೆ. ನಿಮ್ ಹಸ್ಬೆಂಡ್ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಅದರಿಂದ ಚೆನ್ನಾಗಿ. ನನ್ಗೆ ಇಷ್ಟ ಆಗಿದ್ದು ಬ್ಯಾಂಗ್ಳೂರ್ ಕೆಫೆ ಎಕ್ಸ್ಪ್ರೆಸ್. ಈ ಏನು ಮೋಟಿವ್ ಇದು? ತುಂಬಾ ಹೆಸರು ಯೋಚನೆ ಮಾಡ್ತಾ ಇದ್ವಿ. ಸೊ ನಮ್ಮ ಬೆಂಗಳೂರು, ಸೊ ಅದನ್ನ ತರಬೇಕು ಅಂತ ಇತ್ತು. ಸೊ ಆ ಫ್ಲೇವರ್ಸ್, ಸೊ ಅದಕ್ಕೋಸ್ಕರ ಬ್ಯಾಂಗ್ಳೂರ್ ಕೆಫೆ ಎಕ್ಸ್ಪ್ರೆಸ್ ಅಂತಾನೆ ನೇಮ್ ಮಾಡಿದ್ವಿ. ಸೊ ದೋಸೆಗಂತೂ ಹೆಸರಾಂತ ಕೆಫೆ ನಿಮ್ದು. ಸೊ ಬೆಣ್ಣೆ ದೋಸೆ ಅಂತೂ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಮಗೆ ತೋರಿಸ್ತೀನಿ ಪಿಕ್ಚರ್ ಹೆಂಗಿರತ್ತೆ ಬೆಣ್ಣೆ ದೋಸೆದು ಅಂತ. ಬಾಯೆಲ್ಲ ಈಗ್ಲೇ ನೀರ್ ಬರ್ತಾ ಇರತ್ತೆ ವೀಕ್ಷಕರಿಗೆ. ಸೊ ಮುಂಚೆ ಕೇಟರಿಂಗ್ ಕೂಡ ನೀವು ಮಾಡ್ತಾ ಇದ್ರಿ, ಹೋಮ್ ಕೇಟರಿಂಗ್. ಹೌದು. ಸೊ ಅದರಿಂದ ಇದಕ್ ಮೂವ್ ಆಗ್ಬೇಕು ಅಂದ್ರೆ ಅದೇ ಟೇಸ್ಟ್ ಎಲ್ಲ
ಟ್ರೈ ಮಾಡ್ತಾ ಸೊ ಕ್ಲೋಸ್ ಸರ್ಕಲ್ ಇಂದ ಸ್ಟಾರ್ಟ್ ಆಯ್ತು. ಸೊ ಕೇಟ್ರಿಂಗ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಒಂಥರ ಆರ್ಗ್ಯಾನಿಕ್ ಆಗಿ ಸ್ಪ್ರೆಡ್ ಆಗಿರೋ ಅಂತ ಇದು. ಸೊ ಎಲ್ಲೋ ಮಾರ್ಕೆಟಿಂಗ್ ಇಲ್ದೆ ಸೊ ಒಂದ್ ಕಡೆ ಫುಡ್ ಹೋದ್ರೆ ಸೊ ಅಲ್ಲಿ ಮಲ್ಟಿಪಲ್ ಫ್ಯಾಮಿಲೀಸ್ ಟೇಸ್ಟ್ ಮಾಡಿ ಸೊ ಅವ್ರು ಇಷ್ಟಪಟ್ಟು ಅವರು ಫ್ರೆಂಡ್ಸ್ ಗೆ ರೆಫರ್ ಮಾಡಿ ಅವ್ರದ್ದೇನಾದ್ರೂ ಇವೆಂಟ್ಸ್ ಇದ್ರೆ ಅವ್ರು ಆರ್ಡರ್ ಮಾಡಿ ಸೊ ಈ ತರ ಸ್ಪ್ರೆಡ್ ಆಗಿರೋ ವರ್ಡ್ ಆಫ್ ಮೌತ್ ಕಮ್ಮಿ ಇದು ಸ್ಪ್ರೆಡ್ ಆಗಿರೋ ಅಂತದ್ದು. ಯಾವತ್ತು ಪೂಜೆಗೆ ಟೈರ್ಡ್ನೆಸ್ ಆಗಿಲ್ವಾ? ಇಲ್ಲ, ಯಾವಾಗ ಒಳ್ಳೆ ಫೀಡ್ಬ್ಯಾಕ್ ಕೇಳ್ತೀವಲ್ಲ ಆ ಸುಸ್ತು ಅದು ಎಲ್ಲ ಹೋಗ್ಬಿಡುತ್ತೆ. ಬಟ್ ಪ್ರಿಪರೇಷನ್ ತುಂಬಾ ಇದೆ ಅಂತೀರಾ? ತುಂಬಾ ಇರುತ್ತೆ. ಸೊ ಇದು ಈಸಿನಾ ಫುಡ್ ಕಟ್ ಮಾಡೋದು? ಈಸಿ ಅಂತ ಹೇಳಕ್ ಆಗಲ್ಲ, ತುಂಬಾ ಎಫರ್ಟ್ ಇದೆ. ಬಟ್ ಡೆಡಿಕೇಶನ್ ಮತ್ತೆ ಪ್ಯಾಷನ್ ಇದ್ರೆ ಮಾಡ್ಬೋದು. ದೋಸೆ ಹಾಕಕ್ ಈಸಿ ಅನ್ಸುತ್ತಾ? ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ ಅನ್ಸುತ್ತಾ? ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿರುತ್ತೆ. ಸೊ ಏನು ಯೂನಿಕ್ನೆಸ್ ಇದೆ ಬೆಂಗಳೂರು ಕೆಫೆ ಎಕ್ಸ್ಪ್ರೆಸ್ ಅಲ್ಲಿ? ಯೂನಿಕ್ನೆಸ್ ಅಂದ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಇಲ್ಲಿ, ಅಥೆಂಟಿಕ್ ಫ್ಲೇವರ್ ಸಿಗುತ್ತೆ. ಯಾವುದೇ ಹೊಟ್ಟೆ ಅಪ್ಸೆಟ್ ಆಗಂತ ಯಾವ್ದು ಇರಲ್ಲ. ಸೊ ಯಾರೇ ಬಂದ್ರು ತಿಂದ ಮೇಲೆ ಖುಷಿಯಾಗಿ ಮತ್ತೆ ಬರ್ತಾರೆ, ರಿಪೀಟ್ ಬರ್ತಾರೆ. ಸೊ ಅದೇ ಖುಷಿ ಆಗುತ್ತೆ. ಸೊ ಫೈನಾನ್ಷಿಯಲ್ ಅಂತಂದ್ರೆ ಎಷ್ಟು ಕಷ್ಟ ಆಯ್ತು ನಿಮ್ಗೆ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋದಕ್ಕೆ ಅಂಡ್ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಯ್ತು? ಫೈನಾನ್ಷಿಯಲ್ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು, ಬಟ್ ಲೈಸೆನ್ಸ್ ತಗೊಳಕ್ಕೆ ತುಂಬಾ ರೂಲ್ಸ್ ಇದೆ ಇಲ್ಲಿ. ರೂಲ್ಸ್ ಫಾಲೋ ಮಾಡ್ಬೇಕು, ಯಾವ್ದು ಆಚೆ ಈಚೆ ಆಗಂಗಿಲ್ಲ. ಸೊ ಪ್ರತಿಯೊಂದೂನು ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗೇ ನಡಿಬೇಕು. ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಸೊ ಪ್ರಿಪರೇಷನ್ಸ್ ತುಂಬಾ ಚೆನ್ನಾಗಿರತ್ತಾ ಇಲ್ಲಿ? ಲೈಕ್ ಜಾಸ್ತಿ ಇರತ್ತಾ? ಲೈಕ್ ಒಂದು ಡಿಮ್ಯಾಂಡ್ ಇದ್ದಾಗೇನಾ ಅಥವಾ ಲೈಕ್ ನಾವು ನಮ್ದು ಮೆನು ಇಲ್ಲಿ ಕಾರ್ಟ್ ಮೆನು ಸ್ವಲ್ಪ ಲಿಮಿಟೆಡ್ ಇದೆ. ಓಕೆ. ಕೇಟರಿಂಗ್ ಮೆನು ದೊಡ್ಡದಿದೆ. ಓಕೆ. ಕಾರ್ಟ್ ಮೆನು ಯಾಕೆ ಲಿಮಿಟೆಡ್ ಇಟ್ಟಿದೀವಿ ಅಂದ್ರೆ ನಮ್ಗೆ ಫ್ರೆಶ್ ಕೊಡ್ಬೇಕಂತ. ತುಂಬಾ ಐಟಮ್ಸ್ ಆಡ್ ಆನ್ ಮಾಡಿ ಸೊ ವಿ ಡೋಂಟ್ ವಾಂಟ್ ಟು ರೋಲ್ ಓವರ್ ದ ಫುಡ್. ರೋಲ್ ಓವರ್ ಆಗಬಾರ್ದು. ರೈಟ್. ಸೊ ಫ್ರೆಶ್ ಆಗಿರ್ಬೇಕು, ಫ್ರೆಶ್ ಕೊಡ್ಬೇಕು. ಸೊ ಅದಕ್ಕೋಸ್ಕರ ನಮ್ ಮಾರ್ನಿಂಗ್ಸ್ ಬ್ರೇಕ್ಫಾಸ್ಟ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಇಲ್ಲಿ. ಏನ್ ಬ್ರೇಕ್ಫಾಸ್ಟ್ ಮಾಡ್ತೀರಾ? ಬಿಸಿ ಬಿಸಿ ಇಡ್ಲಿ ವಡೆ. ವಾವ್, ಇಡ್ಲಿ ವಡೆ, ನಮ್ಮ ಪೊಂಗಲ್, ನಮ್ಮ ಪೈನಾಪಲ್ ಕೇಸರಿ ಬಾತು. ಏನ್ ಪೂಜಾ ಬಾಯಲ್ಲಿ ನೀರ್ ಬರ್ತಾ ಇದೆ ಒಂದೊಂದೇ ಹೇಳ್ತಾ ಇದ್ರೆ ನೀವು. ಸೊ ಅದೆಲ್ಲ ಇರುತ್ತೆ. ಈವ್ನಿಂಗ್ ದೋಸೆ ಸ್ಪೆಷಲ್? ಈವ್ನಿಂಗ್ ದೋಸೆ ಯಾವಾಗ್ಲೂ ಇರುತ್ತೆ. ಸೊ ಯಾಕಂದ್ರೆ ದೋಸೆಗೆ ಇಷ್ಟಪಟ್ಟು ಬರೋರು. ಯಾವ್ಯಾವ ತರ ದೋಸೆ ಪ್ರಿಪೇರ್ ಮಾಡ್ತೀರಾ? ದೋಸೆಗೆ ನಾವಿಲ್ಲಿ ಬೇಸಿಕ್ 3 ವೆರೈಟಿ ಇದೆ. ನಮ್ಮ ಮೈಸೂರು ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಮತ್ತೆ ಗೀ ಪುಡಿ ದೋಸೆ, ಮತ್ತೆ ಸೆಟ್ ದೋಸೆ ಇರುತ್ತೆ. ಸಮಟೈಮ್ಸ್ ಸೆಟ್ ದೋಸೆನೂ ಇಡ್ತೀವಿ. ಹೌ ಸ್ಯಾಟಿಸ್ಫೈಡ್ ಆರ್ ಯು ಅಂದ್ರೆ ಏನ್ ಹೇಳ್ಬೋದು ಪೂಜಾ? ಐ ಆಮ್ ಸ್ಯಾಟಿಸ್ಫೈಡ್. ಕಂಪ್ಲೀಟ್ 100%. ಹೌದು. ಮುಂದೆ ಏನ್ ಯೋಚನೆ? ಎಕ್ಸ್ಪಾನ್ಷನ್ ಸದ್ಯಕ್ಕೆ ಈಗ ನಡೀತಾ ಇದೆ, ಮುಂದೆ ನೋಡೋಣ. ಎಲ್ರು ಸಪೋರ್ಟ್ ಮಾಡಿ. ನಾರ್ತ್ ಕ್ಯಾರೋಲಿನಾದಲ್ಲಿ ಮಹಾನುಭಾವರು ಎಲ್ಲರೂ ಕೂಡ ಬನ್ನಿ ಪೂಜಾಸ್ ಕಿಚನ್ ಗೆ ಸಪೋರ್ಟ್ ಮಾಡಿ. ಬಿಕಾಸ್ ನಮ್ಮ ಕನ್ನಡತಿ ಇವರು ಅಂಡ್ ನಮ್ಮ ಬೆಂಗಳೂರಿನ ಬೆಡಗಿ ಪೂಜಾ, ಇವ್ರ ಫುಡ್ ಅಲ್ಲಿ ರಿಮಾರ್ಕ್ಸ್ ಇಲ್ಲ ರೀ. ಸೊ ನಾನ್ ಸ್ವತಃ ಟೇಸ್ಟ್ ಮಾಡಿ ನನ್ಗೆ ರಿವ್ಯೂ ಹೇಳ್ತಾ ಇದೀನಿ. ಎಲ್ರು ಕೂಡ ಪ್ಲೀಸ್ ಬನ್ನಿ, ಇವ್ರಿಗೆ ಸಪೋರ್ಟ್ ಮಾಡಿ. ಒಟ್ಟಾರೆ ತುಂಬಾ ಖುಷಿ ಆಯ್ತು ಪೂಜಾ, ನೀವು ನಮ್ಮ ಚಾನೆಲ್ ನ ವಿಸಿಟ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಥ್ಯಾಂಕ್ ಯು. ಅಲ್ಲಿಂದ ನೀವು ಇಲ್ಲಿವರೆಗೂ ಬಂದು ನಿಮ್ಮನ್ನ ನೋಡಕ್ಕೆ ಮೀಟ್ ಆಗಿದ್ದು ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು. ವಿ ವಿಶ್ ಯು ಆಲ್ ದ ಬೆಸ್ಟ್. ಹೀಗೆ ಬ್ಯಾಂಗ್ಳೂರ್ ಕೆಫೆ ಎಕ್ಸ್ಪ್ರೆಸ್ ಒಂದು ರಾಕಿಂಗ್ ಮೊಮೆಂಟ್ ನ ಕ್ರಿಯೇಟ್ ಮಾಡ್ಲಿ ಅಂಡ್ ಇದ್ರ ಎಕ್ಸ್ಪಾನ್ಷನ್ ನಡೀತಾ ಹೋಗ್ಲಿ ಅಂಡ್ ಪೂಜಾ ಇನ್ನೂ ಬೆಳೀತಾ ಎಲ್ಲರ ಮನೆ ಮಾತಾಗೋದು ನಮ್ಮ ಇಚ್ಛೆ. ಸೊ ಹೀಗೆ ಎಲ್ಲರ ಬಾಯಲ್ಲೂ ಪೂಜಾರ ಹೆಸರು ಗುನುಕ್ತಾ ಇರ್ಲಿ. ಇವೆಂಟ್ಸ್ ಕೂಡ ನೀವು ಕೇಟರ್ ಮಾಡ್ತೀರಾ? ಮಾಡ್ತೀವಿ. ಯಾವ್ಯಾವ ತರ ಇವೆಂಟ್ಸ್? ಇವೆಂಟ್ಸ್ ಆಕ್ಚುಲಿ ನಾವು ಅಪ್ ಟು 150-200 ಮೆಂಬರ್ಸ್ ವರ್ಗು ಮಾಡ್ತೀವಿ. ಪ್ರಿಯರ್ ಆರ್ಡರ್ ಕೊಡ್ಬೇಕಂದ್ರೆ ಎಷ್ಟು ದಿವಸ ಪ್ರಿಯರ್ ಆರ್ಡರ್? ಅಟ್ ಲೀಸ್ಟ್ ಅ ವೀಕ್ ಬಿಫೋರ್. ಚಿಕ್ಕ ಪುಟ್ಟದಾದ್ರೆ ಓಕೆ, 2-3 ಡೇಸ್ ಅರ್ಲಿನೂ ನಡೆಯುತ್ತೆ. ಸೊ ಇಮಿಡಿಯೇಟ್ ಕ್ಯಾನ್ಸಲೇಷನ್ ಗೆ ಎಷ್ಟು ಪ್ರಿಪೇರ್ ಆಗಿರ್ತೀರಾ? ಸದ್ಯ ದೇವ್ರ ದಯೆಯಿಂದ ಆತರ ಯಾವ್ದು ಆಗಿಲ್ಲ. ಮುಂದೇನೋ ಆಗಲ್ಲ ಅಂತ. ಪೂಜಾಗ ಆಗೋದಿಲ್ಲ ಬಿಡಿ. ಓಕೆ, ಖುಷಿ ಆಯ್ತು ಪೂಜಾ ನಿಮ್ಮೊಟ್ಟಿಗೆ ಮಾತಾಡಿ. ನಾವೇನ್ ಹೇಳೋದು, ಪೂಜಾ ಹೆಸರೇ ಹೇಳತ್ತೆ. ಪೂಜನೀಯವಾಗಿರುವಂತಹ ಡಿಶಸ್ ನ ಪ್ರಿಪೇರ್ ಮಾಡ್ತೀರಾ. ಸೊ ದೇವರ ಅನುಗ್ರಹ ಯಾವಾಗ್ಲೂ ನಿಮ್ ಮೇಲೆ ಇರ್ಲಿ. ನಮ್ಗೆ ಇವತ್ತು ನೀವು ತುಂಬಾ ಖುಷಿಯಿಂದ ವಿಶ್ವಾಸದಿಂದ ಉಣಬಡಿಸ್ತಾ ಇದ್ದೀರಾ ದೋಸೆಯಿಂದ. ಸೊ ನಮ್ಗೆ ತುಂಬಾ ಖುಷಿ ಆಯ್ತು, ನಿಮ್ಮನ್ನ ಮೀಟ್ ಮಾಡಿ ಖುಷಿ ಆಯ್ತು. ವಿ ವಿಶ್ ಯು ಆಲ್ ದ ಬೆಸ್ಟ್ ಪೂಜಾ. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್. ಬ್ಯಾಂಗ್ಳೂರ್ ಕೆಫೆ ಎಕ್ಸ್ಪ್ರೆಸ್ ಯಾವಾಗಪ್ಪ ವಿಸಿಟ್ ಮಾಡೋದು ಅಂತ ನಿಮ್ ಕ್ವಶನ್ ಇದೆಯಾ?
ಸೊ ವೆದರ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಇದ್ರ ಎಲ್ಲ ಅಪ್ಡೇಟ್ ಕೂಡ ಇವ್ರು ಗೂಗಲ್ ಅಲ್ಲಿ ಮಾಡ್ತಾ ಇರ್ತಾರೆ. ಈವ್ನಿಂಗ್ಸ್ ಅಂತೂ ಜನರ ಕ್ಯೂನಲ್ಲೇ ನಿಂತಿರ್ತಾರೆ, ಬಿಕಾಸ್ ದೋಸೆ ಯಾರಿಗ ಇಷ್ಟ ಇಲ್ಲ ಹೇಳ್ರಿ. ಸೊ ಇಂತ ಗರಿ ಗರಿ ದೋಸೆ ಮಾಡ್ಕೊಡೋ ಒಡತಿ ಪೂಜಾರ್ ಅವರು ನಮ್ ಜೊತೆ ಇದಾರಲ್ಲ. ಸೊ ಇವರನ್ನ ಮೀಟ್ ಮಾಡಕ್ಕೆ ಆಗ್ಲಿ, ಇವ್ರು ಮಾಡೋದನ್ನ ತಿನ್ನೋದಕ್ಕೆ ಆಗ್ಲಿ ಜನ ಖುಷಿ ಪಟ್ಟು ಬರ್ತಾರೆ. ಸೊ ನೀವು ಬನ್ನಿ, ಟೈಮಿಂಗ್ಸ್ ನೋಡ್ಕೊಂಡ್ ಬನ್ನಿ, ಇವರನ್ನ ಮೀಟ್ ಮಾಡಿ, ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ, ಫೀಡ್ಬ್ಯಾಕ್ ಅನ್ನ ಕೂಡ ಹೇಳಿ. ಇವ್ರಿಗೆ ಇನ್ನೂ ಖುಷಿ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೊಸಬರಾದ್ರೆ. ಹೀಗೆ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾ ಇರೋಣ. ಸಿ ಯು, ಟೇಕ್ ಕೇರ್, ಬಾಯ್.